ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾಲಾ ಕಮಂಡಲೂರದಃ ಕರಪದ್ಮಯುಗ್ಮೆ ಮಧ್ಯಸ್ಥಪಾಣಿಯುಗಲೆ ಡಮರೂ ತ್ರಿಶೂಲೆ ಯಶಸ್ತ ಊರ್ಧ್ವಕರಯೋಃ ಶುಭಶಂಖಚಕ್ರೆ ವಂದೇ ತಮತ್ರಿ ವರದಂ ಭುಜಷಟ್ಕಯುಕ್ತಂ ಅಂಥೇಳಿ ಜಗದ್ಗುರು ದತ್ತಾತ್ರೇಯರನ್ನು ಬಹಳ ಸುಂದರವಾಗಿ ಸ್ತುತಿಗೈದರು. ದತ್ತಾತ್ರೇಯರು ಹೆಂಗದಾರಪ್ಪ ಅಂದ್ರೆ ಮುಂದಿನ ಎರಡು ಕೈಗಳಲ್ಲಿ ಕಮಂಡಲು ಮತ್ತು ಜಪಮಾಲೆಯನ್ನು ಹಿಡಿದಾರ. ಮಧ್ಯದ ಎರಡು ಕೈಗಳಲ್ಲಿ ಡಮರು ಮತ್ತು ತ್ರಿಶೂಲವನ್ನು ಹಿಡಿದಾರ. ಹಿಂದಿನ ಎರಡು ಕೈಗಳಲ್ಲಿ ಶಂಖ ಮತ್ತು ಚಕ್ರಗಳನ್ನು ಹಿಡಿದಾರ. ಹರಿ, ಹರ ಮತ್ತು ಬ್ರಹ್ಮ ಮೂರು ದೇವತೆಗಳ ಸಂಗಮನ ದತ್ತಾತ್ರೇಯರಾಗಿದ್ದಾರೆ. ಅತ್ರಿ ಮಹಾಮುನಿಗಳು ಘೋರವಾದಂತಹ ತಪಸ್ಸನ್ನು ಮಾಡಿ ತ್ರಿಮೂರ್ತಿಗಳ ರೂಪದ ಮಗನನ್ನು ಪಡೆದರು. ಅವನಿಗೆ ದತ್ತಾತ್ರೇಯ ಅಂಥೇಳಿ ಕರೆದರು ಅಂಥೇಳಿ ನಮಗೆಲ್ಲ ಸ್ವಲ್ಪ ಮಟ್ಟಿಗೆ ಗೊತ್ತಿದ್ದಂಥ ವಿಷಯ. ದತ್ತಾತ್ರೇಯರು ಗುರುಪರಂಪರೆಯಲ್ಲಿನ ಅತ್ಯಂತ ಮೊಟ್ಟ ಮೊದಲಿಗರು. ದತ್ತಾತ್ರೇಯರ ಮುಖ್ಯವಾದ ಮೂರು ರೂಪಗಳನ್ನು ಹೇಳ್ತಾರೆ. ಒಂದನೆಯದು ದತ್ತಾತ್ರೇಯರು, ಎರಡನೆಯದು ಶ್ರೀಪಾದವಲ್ಲಭರು, ಮೂರನೆಯದು ಶ್ರೀ ನರಸಿಂಹ ಸರಸ್ವತಿಯವರು. ಈ ಮೂರು ಪೂರ್ಣವಾಗಿ ದತ್ತಾತ್ರೇಯನ ಪ್ರತಿರೂಪಗಳು ಅಂಥೇಳಿ ಗುರುಚರಿತ್ರೆಯಲ್ಲಿ ಬಹಳ ಸುಂದರವಾಗಿ ಹೇಳ್ಕೋತ ಬಂದಾರ. ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅನಸೂಯಾನ ಮಗನಾದ ಅಂಥೇಳ್ಕಾರ ಹಳ್ಳಿಗಳಲ್ಲಿ ಬಹಳ ಸುಂದರವಾಗಿ ಭಕ್ತರು ಹಾಡಿ ಹೊಗಳಿದರು ದತ್ತಾತ್ರೇಯರನ್ನು. ಇವತ್ತು ದತ್ತಾತ್ರೇಯರ ಜಯಂತಿ ಉತ್ಸವ ಗೌರಿ ಹುಣ್ಣಿಮೆಗೆ ಬಹಳ ಸುಂದರವಾಗಿ ನಡೆಯುವಂಥ ಕಾರ್ಯಕ್ರಮ. ಈ ಭೂಮಿಗೆ ದತ್ತಾತ್ರೇಯರು ಅವತಾರವನ್ನು ಎತ್ತಿದಂತಹ ಪುಣ್ಯಕಾಲ. ನರಸಿಂಹ ಸರಸ್ವತಿಯವರು ದತ್ತಾತ್ರೇಯನ ಅವತಾರನ ಇದ್ದರವರು. ನಿರ್ಗುಣ ಪಾದುಕೆಗಳ ರೂಪದಲ್ಲಿ ಗಾಣಗಾಪುರದಲ್ಲಿ ಪ್ರತ್ಯಕ್ಷವಾಗಿ ವಾಸ ಮಾಡಿರುವಂತಹ ಮಹಾತ್ಮರು. ದತ್ತಾತ್ರೇಯರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಸ್ನಾನಕಾಶಿಪುರಿ ಚಂದನ ಪಂಡರಿ ಸಂಧ್ಯಾಸಾಗರಿ ತುಮೀಚನ ಕರುಣಿ ಭಿಕ್ಷಾ ಕರವಿರಿ ಭೋಜನ ಪಾಂಚಾಳೇಶ್ವರಿ ತುಮೀಚನ ತುಳಜಾಪುರಿ ಕರ ಶುದ್ಧ ತಾಂಬೂಲ ನಿದ್ರಾಮಾಹುರಿ ತುಮೀಚನ ಕರುಣಿ ಸಮಾಧಿ ಮಗ್ನ ನಿರಂತರ ಗಿರ್ನಾರಿ ಗುರು ತುಮೀಚನ ಅಂತ ಹೇಳ್ಕಾರ. ಕಾಶಿ ಒಳಗೆ ಸ್ನಾನವನ್ನು ಮಾಡ್ತಾರಂತ, ಪಂಡ್ರಾಪುರದೊಳಗೆ ಗಂಧವನ್ನು ಧರಿಸ್ತಾರಂತ, ಗಿರ್ನಾರಿ ಒಳಗೆ ಪರ್ವತದ ಮೇಲೆ ಸಂಧ್ಯಾವಂದನೆಯನ್ನು ಮಾಡ್ತಾರಂತ, ಕೊಲ್ಲಾಪುರದೊಳಗೆ ಭಿಕ್ಷೆಯನ್ನು ಬೇಡಿ ಊಟವನ್ನು ಮಾಡ್ತಾರಂತ, ಭಿಕ್ಷೆಯನ್ನು ಕೊಲ್ಲಾಪುರದಲ್ಲಿ ಮಾಡಿದರೆ ಪಂಚಾಳೇಶ್ವರಿ ಒಳಗೆ ಊಟವನ್ನು ಮಾಡ್ತಾರಂತ, ತುಳಜಾಪುರದೊಳಗೆ ತಾಂಬೂಲವನ್ನು ಸ್ವೀಕಾರ ಮಾಡ್ತಾರಂತ. ಅಂತಹ ಒಂದು ಶ್ರೇಷ್ಠವಾದಂತಹ ತಪಶಕ್ತಿಯನ್ನು ಹೊಂದಿದಂತಹ ಪರಮಾತ್ಮರು ಆ ದತ್ತ ಸ್ವರೂಪರಾದಂತಹ ನರಸಿಂಹ ಸರಸ್ವತಿ ಮಹಾರಾಜರು. ವಿಪ್ರಸ್ತ್ರೀ ಚ ವಚನಿಗುಂತಲೆ
ಪೀಠಾಪುರಿ ಗುರು ತುಮೀಚನ ಅಂತ ಬ್ರಾಹ್ಮಣ ಸ್ತ್ರೀಯ ಭಕ್ತಿಗೆ ಒಲಿದು ಪೀಠಾಪುರಿ ಒಳಗುಳಿದಂಥ ಮಹಾತ್ಮನು ನೀನ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಆಗಿ ಕರಂಜ ನಗರಿ ಒಳಗೆ ಉಳಿದವನೂ ನೀನ. ಹುಟ್ಟುಗುಡದನ ಓಂಕಾರವನ್ನು ಜಪಿಸಿ ಮೌನವಾದವನೂ ನೀನ. 8ನೇ ವರ್ಷಕ್ಕೆ ಮುಂಜವಿ ಬಂಧನ ಮಾಡುವಾಗ ವೇದಗಳ ಪಠನವನ್ನು ಮಾಡಿದನು ನೀನ. ಚತುರ್ಥಾಶ್ರಮಗಳನ್ನು ಜೀರ್ಣೋದ್ಧಾರ ಮಾಡಿದವನು ನೀನ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿಯಾಗಿ ನಿಂತವನು ನೀನ ಅಂತ ಹೇಳ್ಯಾರ. ಸದ್ಗುರು ದತ್ತಾತ್ರೇಯನನ್ನು ವಿಶೇಷವಾಗಿ ಭಕ್ತರು ಗುಣಗಾನವನ್ನು ಗೈದರು. ಹಾಗಾಗಿ ದತ್ತ ಅಂತಂದ್ರೆ ಗುರು ಎದುರಿಗೆ ಬಂದ್ಬಿಡ್ತಾನೆ ನೋಡ್ರಿ. ಜಗದ್ವಂದ್ಯ ಅವಧೂತ ದಿಗಂಬರ ದತ್ತಾತ್ರೇಯ ಗುರು ತುಮ್ಹೀಚನ ಅಂತ ಹೇಳ್ಯಾರ. ಅನನ್ಯ ಭಾವೇ ಶರಣಾಗತಮಿ ಭವಭಯವಾರಣ ತುಮ್ಹೀಚನ ಅಂತ ಕಾರ್ತ್ಯವೀರರಿಗೆ ಪರಶುರಾಮರಿಗೆ ಬೋಧನೆಯನ್ನು ಮಾಡಿದಂಥ ಗುರು ದತ್ತಾತ್ರೇಯರು. ಸ್ವಾಮಿ ಜನಾರ್ದನರನ್ನು ಏಕನಾಥರನ್ನು ಕೃತಾರ್ಥರನ್ನಾಗಿ ಮಾಡಿದಂಥ ಗುರು ದತ್ತಾತ್ರೇಯರು. ನವನಾರಾಯಣರನ್ನು ಸ್ಥಾಪನೆ ಮಾಡಿದಂಥ ಪುಣ್ಯಾತ್ಮರು ದತ್ತಾತ್ರೇಯರು. ಪಂಥ ನಿರ್ಮಾಣವನ್ನು ಮಾಡಿದಂಥವರು ಮಚ್ಛಿದ್ರ ಮುಂತಾದ ನಾಥ ಸಂಪ್ರದಾಯವನ್ನು ಹುಟ್ಟು ಹಾಕಿದವರು ದತ್ತಾತ್ರೇಯರು. ದಾಸೋಪಂತನ ಮನೆಯೊಳಗೆ ಭಿಕ್ಷೆಯನ್ನು ಬೇಡಿ ಉದ್ಧಾರ ಮಾಡಿದಂಥವರು ದತ್ತಾತ್ರೇಯರು. ಯುಗ ಯುಗದೊಳಗೆ ಬಾಲ, ಉನ್ಮತ್ತ, ಬದೀರ, ಅಂಧ, ಪಿಶಾಚ ಅನ್ನುವಂಥ ಅವಸ್ಥೆಗಳನ್ನು ಧಾರಣೆ ಮಾಡಿ ಅವತಾರವನ್ನು ಎತ್ತಿ ಬರುವವರೂ ಸಹಿತ ದತ್ತಾತ್ರೇಯರು. ಜಗತ್ತಿನೊಳಗೆ ಅಜ್ಞಾನ ಉಂಟಾತಂದ್ರೆ ಆ ಅಜ್ಞಾನವನ್ನು ನಾಶ ಮಾಡಿ ಸುಜ್ಞಾನದ ಬೆಳಕನ್ನು ಬೀರಬೇಕಂಥೇಳಿ ಸಾಕ್ಷಾತ್ ದತ್ತಾತ್ರೇಯರು ತಮ್ಮ ಒಂದು ಅವತಾರವನ್ನು ಎತ್ತಿ ಬರ್ತಾರೆ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ನಮ್ಮಲ್ಲಿ ಇರುವಂಥ ಗುರು ಪರಂಪರೆಯನ್ನು ನೋಡ್ಕೋತ ಬಂದ್ರೆ ಎಲ್ಲರೂ ಸಹಿತ ದತ್ತಸ್ವರೂಪರನ ಅಂದ್ರೆ ಅತಿಶಯೋಕ್ತಿ ಅನಿಸೋದಿಲ್ಲ. ವಿಶೇಷವಾಗಿ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು, ಅಕ್ಕಲಕೋಟ ಸ್ವಾಮಿ ಸಮರ್ಥ ಕೃಪಾವಂತ ತೋರ ಭಕ್ತಜನ ದಾಖವಿಲ ದತ್ತ ಅವತಾರ ಅಂತ ಹೇಳ್ಯಾರ. ಸ್ವಾಮಿ ಸಮರ್ಥರನ್ನು ಸಹಿತ ದತ್ತಾತ್ರೇಯನ ಅವತಾರ ಅಂತ ಕರೆದರು. ಮತ್ತು ಶೇಗಾಂವದೊಳಗೆ ನೆಲೆಸಿರುವಂತಹ ಗಜಾನನ ಮಹಾರಾಜರು ಅವರನ್ನೂ ಸಹಿತ ದತ್ತಾತ್ರೇಯನ ಅವತಾರ ಅಂತ ಹೇಳ್ಯಾರ ಕರೆದರು. ಶಿರ್ಡಿ ಒಳಗೆ ನೆಲೆಸಿರುವಂತಹ ಸದ್ಗುರು ಸಾಯಿಬಾಬಾ ಅವರನ್ನು ಸಹಿತ ದತ್ತಾತ್ರೇಯನ ಅವತಾರ ಅಂತನ ಕರೆದರು. ಮತ್ತು ಬಾಳೆಕುಂದ್ರಿ ಒಳಗೆ ನೆಲೆಸಿರುವಂಥ ಪಂತ ಮಹಾರಾಜರನ್ನು ದತ್ತಾತ್ರೇಯನ ಅವತಾರ ಅಂತನ ಕರೆದರು. ಪುಣೆ ಹತ್ತಿರ ನೆಲೆಸಿರುವಂತಹ ಶಂಕರ ಮಹಾರಾಜರನ್ನು ಸಹಿತ ದತ್ತಾತ್ರೇಯರು ಅಂತನ ಕರೆದರು. ಹಂಗೆ ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಿಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಅಂತ ಹೇಳ್ಯಾರ. ಸದ್ಗುರು ಸಿದ್ಧಾರೂಢರನ್ನು ಸ್ತುತಿ ಮಾಡುವಂತಹ ಭಕ್ತರು ಸಿದ್ಧಾರೂಢರಲ್ಲಿನ ದತ್ತಾತ್ರೇಯರನ್ನು ಕಂಡರು. ನಮ್ಮೆಲ್ಲರ ಆರಾಧ್ಯ ದೈವವಾದಂತಹ ಸದ್ಗುರು ಸಿದ್ಧಾರೂಢರಂದರೆ ಬೇರೆ ಅಲ್ಲ,
ದತ್ತಾತ್ರೇಯರಂದ್ರೆ ಬೇರೆ ಅಲ್ಲ, ಸಿದ್ಧಾರೂಢರು ಇನ್ನೂ ಹುಬ್ಬಳ್ಳಿಗೆ ಬರುವುದಕ್ಕಿಂತ ಪೂರ್ವದಲ್ಲಿನ ಮಹಾತಪಸ್ವಿಗಳು, ಶ್ರೇಷ್ಠ ಜ್ಞಾನಿಗಳು, ದತ್ತಾತ್ರೇಯನ ಉಪಾಸನೆಯನ್ನು ಮಾಡಿ ದತ್ತ ಸ್ವರೂಪರಣ ಆಗಿದ್ದಂತಹ ಚಿದ್ಗನಾನಂದ ಮಹಾಸ್ವಾಮಿಗಳು, ಈಶ್ವರನನ್ನು ಪೂಜೆ ಮಾಡಿ ಸಾಕ್ಷಾತ್ಕರಿಸಿಕೊಂಡಂಥ ಪುಣ್ಯಾತ್ಮರು. ಚಿದ್ಗನಾನಂದ ಮಹಾಸ್ವಾಮಿಗಳು ತಮ್ಮ ಸಮಾಧಿ ತಗೊಳ್ಳುವಂಥ ಸ್ಥಳವನ್ನು ಸಿದ್ಧಾರೂಢರ ಮಠದೊಳಗಿರುವಂಥ ಈಗಿನ ಶಯನ ಮಂದಿರ, ಆ ಸ್ಥಳವನ್ನು ತೋರಿಸಿದ್ರವರು. ಚಿದ್ಗನಾನಂದ ಸ್ವಾಮಿ ಸಮಾಧಿ ಅಲ್ಲೇ ಐತಿ. ಚಿದ್ಗನಾನಂದ ಮಹಾಸ್ವಾಮಿಯ ಸಂಬಂಧಿಕರು, ಇಷ್ಟು ದೂರ ಯಾಕೆ ನಿಮ್ಮ ಸಮಾಧಿ? ಹುಬ್ಬಳ್ಳಿ ಬಿಟ್ಟು 4-5 ಕಿಲೋಮೀಟ್ರ್ ಆವಾಗಿನ ಕಾಲಕ್ಕೆ ಎಲ್ಲ ಡಬಗಳ್ಳಿ ಬೆಳೆದೈತಿ, ನಾಯಿ ನರಿ ಅಡ್ಡಾಡ್ತಾವ, ಅಲ್ಲೇ ದತ್ತನ ಗುಡಿ ಹತ್ರನ ನಿಮ್ಮ ಸಮಾಧಿ ಮಾಡ್ತೀವಿ ಅಂತ ಹೇಳ್ತಾರೆ ಭಕ್ತರೆಲ್ಲ ಕೂಡಿ. ಚಿದ್ಗನಾನಂದ ಮಹಾಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಏನಂದ್ರೆ, ನಿಜ, ನೀವು ಹೇಳೋದು ನಿಜ, ನಾಯಿ ನರಿ ಅಡ್ಡಾಡ್ತಾವ, ಒಂದು ನರಪಿಳ್ಳಿನೂ ಈ ಸ್ಥಳದೊಳಗೆ ಬರೋದಿಲ್ಲ. ಆದರೆ ಮುಂದೆ ಒಂದು ಕಾಲದೊಳಗೆ ಸಾಕ್ಷಾತ್ ದತ್ತಾತ್ರೇಯನ ಬಂದು ನನ್ನ ಸಮಾಧಿ ಮಂದಿರದೊಳಗೆ ವಿಶ್ರಾಂತಿಯನ್ನು ಪಡಿತಾನ. ಆ ಭಾಗ್ಯ ನನಗೆ ಸಿಗಬೇಕಾಗೈತಿ. ಅದು ನನ್ನ ಪುಣ್ಯದ ಫಲವಾಗಿ ಬರ್ತೈತಿ. ಅದಕ್ಕೆ ನನ್ನನ್ನು ಇಲ್ಲೇ ಸಮಾಧಿ ಮಾಡಿರಿ. ನನ್ನ ಸಮಾಧಿ ಆದಂಥ ಸ್ಥಳ ಭೂ ಕೈಲಾಸವಾಗಿ ಮೆರಿತೈತಿ ಅಂತ ಹೇಳಿಕಾರ ಚಿದ್ಗನಾನಂದ ಮಹಾಸ್ವಾಮಿಗಳು ಮೊದಲೇ ಹೇಳಿಬಿಟ್ಟಿದ್ದರು ನೋಡ್ರಿ. ಇವತ್ತಿನ ಮಠಾನು ಸಹಿತ ಸಿದ್ಧಾರೂಢ ಮಹಾಸ್ವಾಮಿಯ ಸಮಾಧಿ ಮಂದಿರದ ಎಡಭಾಗಕ್ಕೆ ಇರುವಂತಹ ಸಿದ್ಧಾರೂಢ ಮಹಾಸ್ವಾಮಿಯ ಶಯನ ಮಂದಿರ, ಅದ ಚಿದ್ಗನಾನಂದ ಮಹಾಸ್ವಾಮಿಯ ಸಮಾಧಿ ಮಂದಿರ. ಇದು ಗೊತ್ತಿದ್ದಂಥ ವಿಷಯ. ಸಿದ್ಧಾರೂಢಪ್ಪ ಅವರು ಇನ್ನೂ ಹುಬ್ಬಳ್ಳಿಗೆ ಬಂದೇ ಇಲ್ಲ, ಆವಾಗ ಹೇಳಿಬಿಟ್ಟಾರ. ಪ್ರತ್ಯಕ್ಷ ದತ್ತಾತ್ರೇಯ ಬಂದು ನನ್ನ ಸಮಾಧಿ ಮಂದಿರದೊಳಗೆ ಮಲ್ಕೊಳ್ತಾನಂತ ಹೇಳಿಕಾರ. ಇನ್ನೂ ಏನು ಉದಾಹರಣೆ ಬೇಕು ನಮಗೆ? ಸಿದ್ಧಾರೂಢರು ಪ್ರತ್ಯಕ್ಷ ದತ್ತಾತ್ರೇಯರು ಅಂತ ಅನಿಸ್ಕೊಳ್ಳಕ್ಕಂತ. ದತ್ತ ಏನು ಮಾಡ್ತಾನಪ್ಪ ಅಂದ್ರೆ, ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಲಯವನ್ನು ಮಾಡ್ತಾನೆ. ಸಿದ್ಧಾರೂಢರು ಜನ್ಮವನ್ನು ಕೊಟ್ಟರು, ಸಿದ್ಧಾರೂಢರು ಜೀವನವನ್ನು ಸಾಗಿಸಿದರು, ಸಿದ್ಧಾರೂಢರು ನಮ್ಮೆಲ್ಲರಿಗೂ ಮೋಕ್ಷವನ್ನು ಕೊಟ್ಟರು. ಅಂದಮೇಲೆ ಹರಿ, ಹರ ಮತ್ತು ಬ್ರಹ್ಮ 3 ಜನ ಸಿದ್ಧಾರೂಢರಲ್ಲಿ ಇದ್ದಂಗಾತು. 3 ಜನ ಎಲ್ಲಿ ಕೂಡಿದಾರೋ ಅವರ ದತ್ತಾತ್ರೇಯರು. ಅಂದಮೇಲೆ ಸಿದ್ಧಾರೂಢ ಅಜ್ಜನವರು ದತ್ತಾತ್ರೇಯರು. ಅಜ್ಜ, ನಮ್ಮೆಲ್ಲರ ಪಾಲಿನ ದತ್ತ ನೀನೇ. ಅಜ್ಜ, ನಮ್ಮೆಲ್ಲರ ದತ್ತಾತ್ರೇಯ ನೀನೇ. ಈ ಭಾವ ನಮ್ಮೊಳಗೆ ತುಂಬಬೇಕ್ರಿ. ಸಿದ್ಧಾರೂಢರು ಗುರು ಸಾರ್ವಭೌಮರು, ಕರುಣಾಮೂರ್ತಿಗಳು, ಅನಾಥ ರಕ್ಷಕರು. ನಂಬಿದಂತಹ ಭಕ್ತರನ್ನು ಕೈ ಹಿಡಿದು ನಡೆಸುವಂತಹ ತಾಯಿಯ ಗುಣ ಸದ್ಗುರು ಸಿದ್ಧಾರೂಢರು. ಬನವಾಸಿಯಿಂದ ಶಿರ್ಷಿ ಹಂತಕ್ಕಿರುವಂತಹ ಬನವಾಸಿಯಿಂದ ದತ್ತೋಬಾ ಅಂತ ಹೇಳಿಕಾರ ಒಬ್ಬ ದತ್ತಾತ್ರೇಯನ ಉಪಾಸಕರು, ಮಹಾನ್ ಸಂತರು. ಅವರಿಗೆ ದತ್ತಾತ್ರೇಯನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅನ್ನುವಂಥ ಉತ್ಕಟವಾದಂಥ ಇಚ್ಛಾ ಹುಟ್ಟತೈತಿ. ಆವಾಗ ಅವರಿಗೆ ಒಂದು ಸ್ವಪ್ನ ದೃಷ್ಟಾಂತ ಆಗ್ತೈತಿ. ಏನಂದ್ರೆ, ಸಾಕ್ಷಾತ್ ದತ್ತಾತ್ರೇಯನ ಬಂದು, ದತ್ತೋಬಾ, ನೀನು ನನ್ನ ಪ್ರತ್ಯಕ್ಷ ದರ್ಶನವನ್ನು ಮಾಡಬೇಕಂದ್ರೆ ಹುಬ್ಬಳ್ಳಿಗೆ ಬರಬೇಕು.
ಅಲ್ಲಿ ಸ್ವತಃ ನಾನು ಸಿದ್ಧಾರೂಢರ ರೂಪ ಧಾರಣೆ ಮಾಡಿಕೊಂಡು ನನ್ನ ಅವತಾರ ಕಾರ್ಯವನ್ನು ನಡೆಸಿದ್ದೀನಿ. ಹುಬ್ಬಳ್ಳಿಗೆ ಬಂದು ನನಗೆ ಭೇಟಿಯಾಗು ಅಂಥೇಳಿ ಆ ಬನವಾಸಿಯ ದತ್ತೋಬರಿಗೆ ದತ್ತಾತ್ರೇಯ ಬಂದು ಕನಸಿನೊಳಗೆ ಆದೇಶವನ್ನು ಮಾಡಿದ. ಬನವಾಸಿಯ ದತ್ತಪ್ಪನವರು ಬ್ರಾಹ್ಮಣರು ವಿಚಾರ ಮಾಡ್ತಾರೆ, ಸಿದ್ಧಾರೂಢರು ಅವರು ಹೆಂಗೆ ದತ್ತನ ಸ್ವರೂಪರಾಗ್ತಾರ, ಆದ್ರೂ ಸಹಿತ ಸಾಕ್ಷಾತ್ ದತ್ತನ ಒಂದು ದೃಷ್ಟಾಂತ ಆಗೈತಿ, ಹುಬ್ಬಳ್ಳಿಗೆ ಹೋಗ್ಬೇಕಂಥೇಳಿ ಸಂಕಲ್ಪ ಮಾಡಿದರು. ಮಾಡಿ ಮನಸ್ಸಿನೊಳಗೆ ವಿಚಾರ ಮಾಡ್ಕೋತ ಬರ್ತಿದ್ರಂತೆ. ಏನಂದ್ರೆ, ಹುಬ್ಬಳ್ಳಿಗೆ ನಾ ಬರ್ತೇನೆ, ನೇರವಾಗಿ ನಿನಗೆ ನಾ ಭೇಟಿ ಆಗೋದಿಲ್ಲ. ನಾ ಅಲ್ಲಿ ಬನ್ನಿ ಅಂದ್ರೆ ಊಟ ನೀರು ನಾ ಸ್ವೀಕಾರ ಮಾಡೋದಿಲ್ಲ. ನಾ ಒಬ್ಬನೇ ಏಕಾಂತದೊಳಗೆ ಒಂದು ಸ್ಥಳದೊಳಗೆ ಕುಂಡಿರ್ತೀನಿ. ದತ್ತಾತ್ರೇಯನ ಸ್ವರೂಪನ ನೀ ನಿಜವಾಗಿಯೂ ಆಗಿದ್ದೀಪ ಅಂದ್ರೆ 3 ದಿವಸದ ಒಳಗೆ ನೀನಾಗಿನ ಬಂದು ನನಗೆ ದರ್ಶನವನ್ನು ಕೊಡಬೇಕು. ಅಂದ್ರೆ ನೀನೇ ದತ್ತಾತ್ರೇಯನ ಸ್ವರೂಪ ಅಂತ ನಾನು ನಂಬುತ್ತೇನೆ. ಇಲ್ಲ ಅಂದ್ರೆ ನನಗೆ ಆಗಿರುವಂಥ ಈ ದೃಷ್ಟಾಂತ ಸುಳ್ಳು ಅಂಥೇಳಿ ಬರ್ತೇನೆ ಅಂಥೇಳಿ ಬನವಾಸಿಯಿಂದ ದತ್ತೋಬರು ಬರ್ತಾರೆ ಹುಬ್ಬಳ್ಳಿಗೆ. ಬಂದು ಏನು ಮಾಡ್ತಾರಂದ್ರೆ, ಯಾರಿಗೂ ಗೊತ್ತಿಲ್ಲ, ಪರಿಚಯ ಇಲ್ಲ. ದೊಡ್ಡ ಅಡುಗೆ ಮನೆ ಈಗ ಏನೈತಿ ಹೊರಗೆ, ಆ ದೊಡ್ಡ ಅಡುಗೆ ಮನೆ ಗ್ವಾಡಿಗೆ ಸುಮ್ಮನೆ ಆತಾಗಿ ಪದ್ಮಾಸನದೊಳಗೆ ಕುಂತು ಬಿಡ್ತಾರೆ. ಒಂದು ದಿವಸ ಕಳೀತು, ಯಾರೂ ಮಾತಾಡಿಸ್ಲಿಲ್ಲ ಅವರನ್ನು. ಸಿದ್ಧಾರೂಢರಂತೂ ಅಲ್ಲಿ ಬರಲೇ ಇಲ್ಲ. 2 ದಿವಸ ಕಳೀತು, ಯಾರೂ ಮಾತಾಡಿಸ್ಲಿಲ್ಲ, ಸಿದ್ಧಾರೂಢರು ಬರಲೇ ಇಲ್ಲ. 3ನೇ ದಿವಸ ಕಳೆಯಕತ್ತೈತಿ. ರಾತ್ರಿ ದತ್ತೋಬ ಮನಸ್ಸಿನೊಳಗೆ ವಿಚಾರ ಮಾಡಕತ್ತಾನೆ. ಏನಂದರೆ, ನಾ ಯಾವುದೋ ಒಂದು ಗುಂಗಿನೊಳಗೆ ಮಲ್ಕೊಂಡಿರಬೇಕು, ಆವಾಗ ನನಗೆ ದತ್ತಾತ್ರೇಯ ಕನಸಿನೊಳಗೆ ಬಂದ ಈ ಗುರುವಿನ ಮಹಿಮೆ ನನಗೆ ಹೇಳಿದ. ನಾನು ಇವನ ರೂಪದಿಂದ ಅದೇನೆಂತ ಹೇಳಿದ. ನಾ ಅನ್ನ ನೀರು ನಿದ್ದೆಯನ್ನು ಬಿಟ್ಟು ಅವನ ಧ್ಯಾನದೊಳಗೆ ಕುಂತ್ರೆ ಇನ್ನೂ ಮಠ ನನ್ನನ್ನು ಗುರುತಿಸಲಿಲ್ಲ. ಅಂದಮೇಲೆ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ನಾ ಮತ್ತೆ ಹೊಳ್ಳಿ ಏನು ಮಾಡ್ತೇನೆ ಅಂದರೆ ಬನವಾಸಿಗೆ ಹೋಗಿಬಿಡ್ತೇನೆ ನಮ್ಮೂರಿಗೆ ಅಂಥೇಳಿ ಕಣ್ಣೀರು ಸುರಿಸ್ತಿದ್ರು. ಎಲ್ಲ ಸ್ತಬ್ಧ ಆಗ್ಯದ, ಎಲ್ಲ ಭಕ್ತರು ಮಲ್ಕೊಂಡಾರ. ಇವರು ಕಣ್ಣೀರು ಸುರಿಸಾಕತ್ತಾರ ದತ್ತೋಬರು. ಆವಾಗೇನು ಲೈಟ್ ಅದು ಇದ್ದಿದ್ದಿಲ್ಲ. ಕಟ್ 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 ಅಂತ ಹೇಳಿಕ್ಯಾರೆ ಕಡಾವಿಗೆ ಸಪ್ಪಳ ಬರಾಕತ್ತು. ಏನು ಸಪ್ಪಳ ಬರಾಕತ್ತೈತಿ ಅಂತ ಹೇಳಿಕ್ಯಾರ ಸಪ್ಪಳ ಬರೋ ಕಡೆಯಿಂದ ನೋಡ್ತಾರೆ, ಒಂದು ದಿವ್ಯವಾದಂತಹ ಬೆಳಕು ಬಿದ್ದೈತಿ. ಆ ಬೆಳಕಿನೊಳಗೆ ಲಂಗೋಟಿಯನ್ನು ಪರಿಧಾನ ಮಾಡಿ ಕಡಾವಿಗೆಗಳನ್ನು ಹಾಕ್ಕೊಂಡು ಪ್ರತ್ಯಕ್ಷ ಸಿದ್ಧಾರೂಢರನ್ನ ಬರಾಕತ್ತಾರೆ ನೋಡ್ರಿ. ಅದು ಎಂತಹ ಒಂದು ಆನಂದ ಆ ದತ್ತೋಬರಿಗೆ ಆಗಿರಬಹುದಂತ. ನೋಡಿದ ಅವನ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ನೋಡಪ್ಪ, ಗುರುವಿನ ಮಹಿಮೆ ಎಷ್ಟು ಅಗಾಧವಾಗಿ ಐತಿ ಅಂದ್ರೆ, ಎಲ್ಲಿ ಗುರು ನೆಲೆಸಿದಾನೋ ಅಲ್ಲಿ ದತ್ತಾತ್ರೇಯನಿದ್ದಾನ. ದತ್ತಾತ್ರೇಯನ ಒಂದು ಕೃಪೆಯಿಂದನ ಗುರುಸ್ಥಾನ ಪ್ರಬಲವಾಗಿರ್ತೈತಿಪ್ಪ. ನಿನ್ನ ಸ್ವಪ್ನದೊಳಗೆ ಬಂದು ಹೇಳಿದಂತಹ ದತ್ತಾತ್ರೇಯ ನಿನಗೆ ಕಾಂತಾನೆಯನ್ನು ನೋಡು ಅಂತಂದರು. ಕಣ್ಣು ಪಿಳಿಕಿಸಿ ಮತ್ತೊಮ್ಮೆ ಸಿದ್ಧಾರೂಢರನ್ನ ನೋಡ್ತಾರೆ ದತ್ತೋಬರು. ಸಿದ್ಧಾರೂಢರಿಲ್ಲ, ಪ್ರತ್ಯಕ್ಷ ದತ್ತಾತ್ರೇಯರನ್ನ ನಿಂತಾರೆ. ಆಕಳದ ಬೆನ್ನಿಗೆ ಆತಾಗಿ 4 ವೇದಗಳು ನಾಯಿಯಾಗಿ ಕಾಲೊಳಗೆ ಕುಂತವ. ಕಮಂಡಲು ಜಪಮಾಲೆಯನ್ನು ಹಿಡಿದಾರ. ಪುಷ್ಪವನ್ನು ಪದ್ಮ ಕಮಲವನ್ನು ಹಿಡಿದಾರ. ಇನ್ನೊಂದು ಕೈ ಒಳಗೆ ಡಮರುಗ ತ್ರಿಶೂಲವನ್ನು ಹಿಡಿದಾರ.
ಇನ್ನೊಂದು ಕೈ ಒಳಗೆ ಶಂಖ ಚಕ್ರಗಳನ್ನು ಹಿಡಿದಾರ. ಬಂಗಾರದ ಕಿರೀಟವನ್ನು ಧಾರಣೆ ಮಾಡಿದಾರ. ಇನ್ನೊಂದು ಕಡೆ ಗಂಗೆಯನ್ನು ಧರಿಸಿದಾರ. ಇನ್ನೊಂದು ಕಡೆ ಪುಷ್ಪಮಾಲೆಯನ್ನು ಹಾಕಿದ್ದಾರೆ ಜಡಿಗೆ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ಸಿದ್ಧಾರೂಢರಲ್ಲಿನ ದರ್ಶನವನ್ನು ನೀಡಿದರು ದತ್ತೋಬರಾಯರಿಗೆ. ಆವಾಗ ಧನ್ಯೋಸ್ಮಿ ಧನ್ಯೋಸ್ಮಿ ಸದ್ಗುರುನಾಥ ಧನ್ಯನಾದೆ, ನಿನ್ನನ್ನು ಪಡೆದಂಥ ನಾನು ಧನ್ಯನಾದೆ ಅಂತ ಹೇಳ್ಕಾರ ದತ್ತೋಬರಾಯರು ಬನವಾಸಿಯ ಪುಣ್ಯಾತ್ಮರು ಕಣ್ಣೀರು ಸುರಿಸಾಕತ್ತಾರ. ಸಿದ್ಧಾರೂಢರು ಬೆಚ್ಚಗೆ ಕಾಯಿಸಿದಂಥ ಹಾಲನ್ನು ಸ್ವಲ್ಪ ಸಕ್ಕರೆ ಹಾಕಿ ತಗೊಂಡು ಬಂದಾರ. ದತ್ತೋಬಾ, ನನಗಾಗಿ ನೀನು 3 ದಿವಸ ಉಪವಾಸವನ್ನು ಮಾಡಿದೀಪ, ಇವತ್ತು ನಿನಗೆ ಪೂರ್ಣ ಆಶೀರ್ವಾದ ಅಂಥೇಳಿ ಸ್ವತಃ ತಮ್ಮ ಕೈಯಿಂದ ಆ ಹಾಲನ್ನು ಕುಡಿಸಿದರು. ದತ್ತಾತ್ರೇಯನ ಸ್ವರೂಪರಾಗಿ ದತ್ತ ಜಯಂತಿಯ ನಿಮಿತ್ತವಾಗಿ ನಾವು ಏನು ಮಾಡೋದಂದ್ರೆ ನಮ್ಮ ಗುರುಗಳಲ್ಲಿನ ದತ್ತಾತ್ರೇಯನನ್ನು ಕಾಣುವುದು. ಮಡಿವಾಳಜ್ಜನಲ್ಲಿನ ದತ್ತಾತ್ರೇಯ, ಸಿದ್ಧಾರೂಢರಲ್ಲಿನ ದತ್ತಾತ್ರೇಯ, ಚಿದಂಬರನಲ್ಲಿನ ದತ್ತಾತ್ರೇಯ, ಸದಾನಂದ ಬಾಬಾರಲ್ಲಿನ ದತ್ತಾತ್ರೇಯ, ಹಿಂಗೆ ದತ್ತಾತ್ರೇಯನ ನಮ್ಮ ಗುರುಗಳಲ್ಲಿ ಕಾಣುವಂಥ ಭಾವನೆಯನ್ನು ನಾವು ಬೆಳೆಸ್ಕೊಂಡಿವಪ್ಪ ಅಂದ್ರೆ ನಾವು ನಿಜವಾದ ಜ್ಞಾನಿಗಳಾಗತ್ತೀವಿ. ಯಾರ ಭಿಕ್ಷಾ ಬೇಡಕ್ಕೆ ಬಂದ್ರಪ್ಪ ಅಂದ್ರೆ ನಮ್ಮ ಕೈಲಿ ಆದಷ್ಟು ಕೊಟ್ಟು ದತ್ತನ ಕೃಪೆಗೆ ಪಾತ್ರರಾಗೋದು. ಯಾರಾದರೂ ತೊಂದರೆ ಒಳಗದಾರ ಅಂತ ಹೇಳ್ತಾರೆ ನಮಗೆ ಅನಿಸ್ತಪ್ಪ ಅಂತಂದ್ರೆ ಅವ್ರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಇದೇ ದತ್ತಾತ್ರೇಯನ ಆಶೀರ್ವಾದ ಅಂತ ತಿಳ್ಕೊಳ್ಳೋದು. ಇನ್ನೊಬ್ರಿಗೆ ಕೆಟ್ಟಾಗಲಿ ಅಂತ ಹೇಳಿಕಾರ ನಮ್ಮ ಮನುಷ್ಯನೊಳಗೆ ಒಟ್ಟ ಬರೋದು ಬೇಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಿ ಇದೇ ದತ್ತಾತ್ರೇಯನ ಆಶೀರ್ವಾದ ಅಂತ ಹೇಳಿಕಾರ ತಿಳ್ಕೊಳ್ಳೋದು. ಜೀವನದೊಳಗೆ ಎಂಥ ಕಷ್ಟ ಬಂದರೂ ಸಹಿತ ಸದ್ಗುರುನಾಥ ನಿನ್ನ ಕೃಪಾ ಹೊಂದಿದ್ರೆ ಸಾಕಪ್ಪ ಅಂತ ಹೇಳಿ ನಾವು ತಿಳ್ಕೊಂಡಿವಪ್ಪ ಅಂದ್ರೆ ಇದೇ ಏನಪ್ಪ ಅಂತಂದ್ರೆ ದತ್ತಾತ್ರೇಯನ ಆಶೀರ್ವಾದ. ಅಜ್ಜ, ನಿನ್ನಲ್ಲಿಯೇ ದತ್ತನನ್ನು ಕಂಡೆನು. ಅಜ್ಜ, ನಿನ್ನಲ್ಲಿಯೇ ದತ್ತನನ್ನು ಕಂಡೆನು. ಅಜ್ಜ, ನಿನ್ನಲ್ಲಿಯೇ ದತ್ತನನ್ನು ಕಂಡೆನು.